ಹಾಯ್ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸಾಸಿವೆನ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಹಣ್ಣು ಒಂಚೂರು ಹುಳಿಯಾಗಿದ್ರೂ ಈ ರೆಸಿಪಿಗೆ ಚೆನ್ನಾಗಿರುತ್ತೆ. ಸೈಜ್ ಚಿಕ್ಕದಾಗಿದ್ದರೆ ಸಿಪ್ಪೆ ತೆಗೆದು ಹಂಗೆ ಹಾಕ್ಕೊಳ್ಳಿ, ಕಟ್ ಮಾಡಬೇಕು ಅಂತಿಲ್ಲ. ಈಗ ಮಸಾಲೆಗೆ ರೆಡಿ ಮಾಡೋಣ. 1 ಕಪ್ ತೆಂಗಿನ ತುರಿ, 5-6 ಫ್ರೈಡ್ ಒಣಮೆಣಸಿನ್ಕಾಯಿ, ಆಮೇಲೆ ಒಂಚೂರು ಬೆಲ್ಲದ ಪುಡಿ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಮಾಡಿದ ಮಸಾಲೆಗೆ 1 ಸ್ಪೂನ್ ಹಸಿ ಸಾಸಿವೆ ಹಾಕಿ ಸುಮ್ಮನೆ 2 ಸುತ್ತು ಗ್ರೈಂಡ್ ಮಾಡಬೇಕಷ್ಟೆ, ಜಾಸ್ತಿ ಮಾಡಬಾರ್ದು. ನೋಡಿ, ಗ್ರೈಂಡ್ ಮಾಡಿದ ಮಸಾಲೆನ ಮಾವಿನ ಹಣ್ಣಿಗೆ ಸೇರಿಸೋಣ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮೆತ್ತಗೆ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ನೀರು ಬೇಕಿದ್ರೆ ಸೇರಿಸ್ಬೋದು, ಆದರೆ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆ ಸೌಟಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ 1 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಬೇಕು. ನೋಡಿ, ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ಇದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಗೊಳ್ಬೋದು ಅಥವಾ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸಾಸಿವೆ ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.